ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿಸ್ ಕ್ರಿಯೇಟಿವ್ ಕಾರ್ನರ್. ನಾವಿವತ್ತು ಆಂಧ್ರ ಸ್ಟೈಲ್ ಫಿಶ್ ಕರಿ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗುತ್ತೆ. ನನ್ನ ಫ್ರೆಂಡ್ ಒಬ್ಬರು ಮಾಡಿಕೊಡ್ತಾರೆ, ಸಖತ್ತಾಗಿತ್ತು. ಸರಿ, ಅವ್ರದ್ದು ಒಂದು ರೆಸಿಪಿ ಮಾಡಿ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಸರಿ ಅಂತೇಳಿ ಅವರು ಮಾಡಿದರು. ತುಂಬ ಚೆನ್ನಾಗಿದೆ ಫಿಶ್ ಕರಿ. ಈ ವೆದರ್ಗೆ ಅಂತೂ, ಈ ಮಳೆಗಾಲದಲ್ಲಿ ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಫಿಶ್ ಕರಿ ಊಟ ಮಾಡ್ತಿದ್ರೆ 2 ಸಲ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ. ಬನ್ನಿ ರೆಸಿಪಿ ನೋಡೋಣ. ಈಗ ಒಂದು ತಪ್ಪಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ಹಾಗೆಯೇ ಇನ್ನು ಎಣ್ಣೆ ಬಿಸಿ ಆಗೋಷ್ಟಿಗೆ ಈ ಕಡೆ ಸ್ವಲ್ಪ ಜೀರಿಗೆ, ಧನಿಯಾ ಹಾಗೆ ಮೆಂತೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾರೆ. ಅದು ಲಾಸ್ಟಿಗೆ ಹಾಕಬೇಕು, ಅದು ತೋರಿಸ್ಕೊಡ್ತೀನಿ ನಿಮಗೆ ನೆಕ್ಸ್ಟು. ಇಲ್ಲಿ ಎಣ್ಣೆ ಕಾಯ್ದಿದೆ. ಈಗ ನೀವು ಇದಕ್ಕೆ ಸಾಸಿವೆ, ಮೆಂತೆ, ಜೀರಿಗೆ ಹಾಕ್ಕೊಂಡಿದ್ದಾರೆ. ಇದು ಸ್ವಲ್ಪ ಫ್ರೈ ಆಗಿದೆ. ಈರುಳ್ಳಿ ಹಾಕೋಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ತುಂಬ ಚೆನ್ನಾಗುತ್ತೆ ಫಿಶ್ ಕರಿ ಅಂತೂ ಸೂಪರ್. ನೀವಂತೂ ಟ್ರೈ ಮಾಡಿ. ನಮ್ಮ ಕಡೆ ಎಲ್ಲ ಮ್ಯಾಂಗ್ಳೂರು ಕಡೆ ಸ್ವಲ್ಪ ಕಾಯೆಲ್ಲ ಯೂಸ್ ಮಾಡ್ತೀವಿ. ಇಲ್ಲಿ ಟ್ಯಾಮ್ರಿಂಟ್, ಮ್ಯಾಂಗೋ ಎಲ್ಲ ಹಾಕಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ನೋಡ್ಬೋದು. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ, ಹಾಗೆ ಉಪ್ಪು ಹಾಕ್ಕೊಂಡಿದ್ದಾರೆ, ಹಾಗೆ ಕರಿಬೇವಿನ ಸೊಪ್ಪು. ಇಷ್ಟು ಐಟಮ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಮನೇಲೆಲ್ಲ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಹೇಳಿ. ಈಗ ಲಾಸ್ಟಿಗೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಾರೆ ಮೊದಲೇ, ಯಾಕಂದರೆ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆದಷ್ಟು ನಿಮಗೆ ರುಚಿ ಚೆನ್ನಾಗಿ ಕೊಡುತ್ತೆ ಫಿಶ್ ಕರಿಗೆ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಈ ವೆದರ್ಗಂತೂ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟಿದ್ದೀವಿ. ಅಷ್ಟರೊಳಗೆ ಅವರು ಫಿಶ್ಶಿಗೆ ಮಸಾಲ ಹಾಕಿಟ್ಟಿದ್ರು ಫ್ರೈ ಮಾಡಲಿಕ್ಕೆ. ಇಲ್ಲಿ ನೋಡ್ಬೋದು, ಇಲ್ಲಿ ರವು ಫಿಶ್ ತೊಗೊಂಡಿದ್ದೀವಿ. ಕ್ಯಾಟ್ಲಾ, ನಿಮ್ಗೆ ಯಾವ್ದು ಬೇಕೋ ಆ ಫಿಶ್ನ ತೊಗೋಬೋದು. ತುಂಬ ಚೆನ್ನಾಗುತ್ತೆ. ಇಲ್ಲಿ ನೋಡಿ, ಟೊಮೆಟೊ ನಿಮಗೆ ತುಂಬ ಸಾಫ್ಟ್ ಆಗಬೇಕು, ಆವಾಗಲೇ ನಿಮಗೆ ರುಚಿ ಚೆನ್ನಾಗಿ ಕೊಡೋದು. ಲಿಡ್ ಕ್ಲೋಸ್ ಮಾಡಿಬಿಟ್ರೆ ನಿಮಗೆ ಅದು ಎಣ್ಣೆಲೆ ಚೆನ್ನಾಗಿ ಈರುಳ್ಳಿ ಅದೆಲ್ಲ ಫ್ರೈ ಆದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲಿ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀವಿ, ಹಾಗೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀವಿ. ನಿಮಗೆ ಅಂದಾಜು ಖಾರ ಎಷ್ಟು ಸ್ಪೂನ್ ಬೇಕು ಅದು ನೋಡಿ ಹಾಕಿ. ಯಾಕಂದರೆ ನಾವು ಡೈಲಿ ಅಡುಗೆ ಮಾಡೋರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಎಷ್ಟಾಗಬೇಕೇನಂತ. ನಿಮಗೇನಾದ್ರು ನೋಡಿಕೊಂಡು ಖಾರ ಪುಡಿ ಹಾಗೆಯೇ ಧನಿಯಾ ಪುಡಿನ ಒಂದೂವರೆ ಟೀ ಸ್ಪೂನ್ನ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮ್ಗೆ ಆವಾಗ ನಿಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಾಗೆ ಮೊದಲೇ ಹುಳಿ ರಸನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು. ಈಗ ಹುಳಿ ಹಾಕ್ತಿದ್ದೀವಿ. ಆಂಧ್ರ ಕಡೆ ಎಲ್ಲ ಈ ಹುಳಿ ಹಾಕಿನೇ ಮಾಡೋದು, ತುಂಬ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಇಲ್ಲಿ ಯಾವುದೇ ರುಬ್ಬಬೇಕು ಮಾಡಬೇಕು ಅನ್ನೋ ಯಾವುದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಹೇಳಿ. ಯಾರಿಗೆಲ್ಲ ಫಿಶ್ ಕರಿ, ಫಿಶ್ ಫ್ರೈ ಅಂದರೆ ಅಂತ ಕಮೆಂಟ್ಸ್ ಮಾಡಿ. ಲೈಕ್ ಆದ್ಮೇಲೆ ನನಗಂತೂ ತುಂಬ ಇಷ್ಟ ಫಿಶ್ ಕರಿ ಅಂದರೆ. ಅದರಲ್ಲಿ ನನ್ನ ಫ್ರೆಂಡ್ ಆಂಧ್ರ ಸ್ಟೈಲ್ ಮಾಡೋದಂತ ತುಂಬ ಖುಷಿ ನನಗೆ. ಈಗ ಸ್ವಲ್ಪ ಅವರು ಉಪ್ಪು ಹಾಕ್ಕೊಂಡಿದ್ದಾರೆ, ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಈಗ ಫಿಶ್ನ ನಾವು ಕುದೀತಾ ಇರೋ ಸಾರಿಗೆ ಹಾಕ್ಕೊಳ್ಳೋಣ. ಇದು ಫಿಶ್ ನಿಮಗೆ ಯಾವ್ದು ಬೇಕು ಮುಳ್ಳಿಲ್ದಿದ್ದು ನೋಡಿಕೊಂಡು ತೊಗೊಳ್ಳಿ. ನಾವಿಲ್ಲಿ ರವು ತೊಗೊಂಡಿದ್ದೀವಿ, ಕ್ಯಾಟ್ಲಾಗ್ ತೊಗೋಬೋದು, ಜಿಲೇಬಿ ಫಿಶ್ ಬರುತ್ತೆ, ಈ ಥರ ಡಿಫ್ರೆಂಟ್ ಫಿಶ್ ಬರುತ್ತೆ. ಯಾವ್ದು ಬೇಕು ನೀವು ಅದು ತೊಗೋಬೋದು. ಮತ್ತು ಇಲ್ಲೊಂದು ಇಲ್ಲಿ ಟಿಪ್ಸ್ ಅಂದರೆ, ನೀವು ಯಾವುದೇ ಸೌಟ್ ಹಾಕಿ ಮಿಕ್ಸ್ ಮಾಡಬಾರ್ದು. ಮೀನು ಅಂದರೆ ಪುಡಿ ಪುಡಿ ಆಗಿಬಿಡುತ್ತೆ. ಹಾಗಾಗಿ ಬಟ್ಟೆಯಲ್ಲಿ ಇಟ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಿದ್ದಾರೆ. ಈಗ ಮಾವಿನಕಾಯಿ ಕೂಡ ಕಟ್ ಮಾಡಿ ಹಾಕೋತಿದ್ದಾರೆ. ಮಾವಿನಕಾಯಿ ಹಾಗೆ ಫಿಶ್ ಕರಿ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಯಾರೆಲ್ಲ ಫಿಶ್ ಕರಿ ಅಂದರೆ ತುಂಬ ಇಷ್ಟ, ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತಿದ್ದೀರಾ, ಅವರು ಕೂಡ ಈ ಥರ ಫಿಶ್ ಕರಿನ ಟ್ರೈ ಮಾಡಿ. ಈಗ ಜಸ್ಟ್ ನಾವು ಸ್ಪೂನಲ್ಲಿ ಹಾಕಿ ಅದು ಮಾವಿನಕಾಯಿ ಒಳಗಡೆ ಹೋಗಲಿ ಅಂತ ಮಿಕ್ಸ್ ಮಾಡ್ಕೊತಿದ್ವಿ. ನೋಡಿ, ತುಂಬ ಚೆನ್ನಾಗಿ ಕುದೀತಾ ಇದೆ. ಮೀನು ಎಷ್ಟು ಚೆನ್ನಾಗಿ ಸಾರು ಕುದೀತೆ ನಿಮ್ಗೆ ಅಷ್ಟು ಟೇಸ್ಟ್ ಆಗುತ್ತೆ. ಮೀನು ಸಾರು ಇವತ್ತು ಮಾಡಿ ನಾಳೆ ಊಟ ಮಾಡಬೇಕು, ಅವಾಗಂತೂ ಇನ್ನೂ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ. ಹಾಗೆಯೇ ಇದಕ್ಕೆ ಪುಡಿ ಮಾಡಿಟ್ಟಿರೋದು ನಾವು ಜೀರಿಗೆ, ಮೆಂತೆ ಹಾಗೆ ಧನಿಯಾನ ಪುಡಿ ಮಾಡಿ ಈಗ ಹಾಕ್ತಾಯಿದ್ದು. ಜಸ್ಟ್ ಕ್ರಷ್ ಮಾಡಿ ಹಾಕಿದರೆ ಆಯಿತು. ತುಂಬ ಟೇಸ್ಟಿಯಾದ ಫಿಶ್ ಕರಿ ರೆಡಿಯಾಗುತ್ತೆ. ಈಗ ಜಸ್ಟ್ ಬಟ್ಟೆಲಿ ತೊಗೊಂಡು ನೀವು ಈ ಥರ ಅಲ್ಲಾಡಿಸ್ಬೇಕು. ಅವಾಗ ನಿಮಗೆ ಮೀನು ಯಾವುದೇ ರೀತಿ ಪುಡಿ ಆಗಲ್ಲ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಈಗ ನೋಡ್ಬೋದು, ನೋಡ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಿದೆ. ನಾವಿಬ್ಬರು ಹೇಳ್ತಿದ್ದು ಯಾವಾಗ ರೆಡಿಯಾಗುತ್ತೆ ಊಟ ಮಾಡೋಕ್ಕೆ ಅಂತೇಳಿ ಕಾಯ್ತಾಯಿದ್ದು. ಅಷ್ಟೊತ್ತಿಗೆ ಅವರು ಫಿಶ್ ಫ್ರೈ ಕೂಡ ಮಾಡ್ತಾಯಿದ್ದಾರೆ. ಅವರು ಎಣ್ಣೆಯಲ್ಲಿ ಹಾಕಿ ಫಿಶ್ನ ಫ್ರೈ ಮಾಡ್ತಾಯಿದ್ದಾರೆ. ಇವರು ಸ್ವಲ್ಪ ಡಿಫ್ರೆಂಟಾಗಿ ಫಿಶ್ ಫ್ರೈ ಎಲ್ಲ ಮಾಡ್ತಾರೆ. ಯಾಕಂದ್ರೆ ನಾವು ಇಷ್ಟು ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ. ಆಂಧ್ರ ಕಡೆ ಎಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಯೂಸ್ ಮಾಡ್ತಾರೆ. ಅಲ್ಲೇ ಟೇಸ್ಟ್ ಕೂಡ ಆ ಥರನೇ ಇನ್ಹಾನ್ಸ್ ಆಗುತ್ತೆ. ಫ್ರೈ ಮಾಡ್ತಾರೆ, ತುಂಬ ಚೆನ್ನಾಗಿತ್ತು. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅದನ್ನೆಲ್ಲ ಹಾಕಿ ಮಾಡಿದ್ದಾರೆ. ತುಂಬ ಟೇಸ್ಟಿಯಾದ ಫಿಶ್ ಫ್ರೈ ಕೂಡ ರೆಡಿ ಆಗ್ತಾ ಇದೆ. ನನಗಂತೂ ಯಾವಾಗ ಊಟ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ನಿಮ್ಗೆ ಯಾರಾದರೂ ಇದು 1 ಗಂಟೆ 2 ಗಂಟೆಲಿ ನೋಡ್ತಾ ಇದ್ದರೆ ನೀವು ಕೂಡ ಮನೇಲಿ ಅಡುಗೆ ಮಾಡ್ಕೊಳ್ಳಿ. ಫಿಶ್ ಕರಿ ತುಂಬ ಟೇಸ್ಟಿಯಾಗಂತೂ ಬರುತ್ತೆ. ನಾನಂತೂ ಗ್ಯಾರಂಟಿ ಈ ರೆಸಿಪಿಗೆ, ಅಷ್ಟು ಚೆನ್ನಾಗಿತ್ತು. ನಾವು ಎಲ್ಲ ಫಿಶ್ ಫ್ರೈ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಲಾಸ್ಟಿಗೆ ಕರಿಬೇವಿನ ಸೊಪ್ಪು ಮತ್ತು ಅವರು ಪೌಡ್ರ್ ಮಾಡಿದ್ರಲ್ವ ಜೀರಿಗೆ, ಧನಿಯಾ, ಮೆಂತೆ ಕಾಳು ಅದನ್ನು ಹಾಕಿದ್ರು. ತುಂಬ ಟೇಸ್ಟಾಗಿ ಬರುತ್ತೆ.
ಅವ್ರು ಹೇಳ್ತಾಯಿದ್ರು ಆ ಪೌಡರ್ನು ಕೂಡ ಊಟಕ್ಕೆ ಮಿಕ್ಸ್ ಮಾಡ್ಕೊಡ್ತೀನಿ, ತುಂಬ ಟೇಸ್ಟ್ ಆಗಿರುತ್ತೆ, ಫಿಶ್ ಫ್ರೈ ಮಸಾಲ ಎಣ್ಣೆ ಇದ್ದಲ್ವ ಅದನ್ನು ಅಂತೇಳಿ. ಈಗ ನೋಡ್ಬೋದು ನನಗಂತೂ ವೆಯ್ಟ್ ಮಾಡೋಕ್ಕಾಗ್ತಿದ್ದಿಲ್ಲ. ಅಲ್ಲಿಂದ ಒಂದು ಬಾಳೆ ಎಲೆ ತಂದುಬಿಟ್ಟು ಅವ್ರ ಮನೆ ಹತ್ರ ನಾವು ಊಟನೆಲ್ಲ ರೆಡಿ ಮಾಡಿ ಈಗ ಒಂದು ವೀಡಿಯೋ ಮಾಡ್ಕೊತಿದ್ದೀನಿ. ತುಂಬ ಖುಷಿ ಆಯ್ತು ನನಗೆ. ತುಂಬ ಟೇಸ್ಟ್ ಇದೆ ಫುಡ್ ನನಗಂತ ರೆಡಿ ಮಾಡಿಕೊಟ್ಟಿದ್ರು ಅವರು, ಎಮ್ಮಿ ಆಗಿತ್ತು. ನೀವು ಕೂಡ ಯಾರೆಲ್ಲ ಆಂಧ್ರ ಸ್ಟೈಲ್ ಫಿಶ್ ಕರಿ ಟ್ರೈ ಮಾಡಿಲ್ಲ, ಈ ರೆಸಿಪಿ ನೋಡಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಅವರೇ ಹಾಕಿದ್ದು ಅದು ಮ್ಯಾಂಗೋ ಪಿಕ್ಕಲ್ ಕೂಡ ಇಟ್ಟಿದ್ರು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ನಾನೀಗ ಊಟದ ಟೈಮು, ಊಟ ಮಾಡ್ತೀನಿ, ನೋಡೋಣ ಹೇಗಿದೆ ಅಂತ ಟೇಸ್ಟ್ ಹೇಳ್ತೀನಿ. ನಾನು ಊಟ ಮಾಡೋತ್ತಿಗೆ ನಿಮಗೂ ಆಸೆ ಆಗ್ಬೋದು, ಅಷ್ಟು ಚೆನ್ನಾಗಿತ್ತು ಟೇಸ್ಟು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಆಯಿತಾ. ಸೂಪರಾಗಿತ್ತು. ಆ ಮಾವಿನಕಾಯಿ ಹುಳಿ, ಆ ಟ್ಯಾಮ್ರಿಂಡ್ದು ಫಿಶ್ ಫ್ರೈ ಎಲ್ಲನೂ ಕೂಡ ತುಂಬ ಟೇಸ್ಟಿಯಾಗಿ ಮಾಡಿದರು. ಹಾಗೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಿ. ಯಾರಿಗೆಲ್ಲ ಫಿಶ್ ಫ್ರೈ ಫಿಶ್ ಕರಿ ಲೈಕ್ ಅಂದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.